ಕಾಂಗ್ರೆಸ್ನ ಪಕ್ಷ ಭವಿಷ್ಯೋದ್ದೇಶಿತ ಯೋಜನೆಗಳಿಲ್ಲದೆ ಕೇವಲ ಚುನಾವಣೆಯನ್ನ ಗುರಿಯಾಗಿಟ್ಟುಕೊಂಡು ರಾಜಕೀಯ ಮಾಡುತ್ತಿದೆ ಎಂದು ಪಿ ರಾಜು ಹೇಳಿದರು. ಅವರ 3 ವರ್ಷಗಳ ಆಡಳಿತದ ಅವಧಿಯಲ್ಲಿ ಕೇವಲ 1 ಮನೆ ಮಂಜೂರು ಮಾಡಲಾದ ಕಾಂಗ್ರೆಸ್ ಸರ್ಕಾರ ಎಸ್ಸಿ ಹಾಗೂ ಎಸ್ಟಿ ಸಮುದಾಯದ ಎಎಸ್ಪಿ ಟಿಎಸ್ಪಿ ಯೋಜನೆ ಅಡಿ ನೀಡಬೇಕಾದ ವಿಶೇಷ ಅನುದಾನವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳುತ್ತಿದ್ದು, ಇದರಿಂದ ಈ ಪರಿಶಿಷ್ಟ ಸಮುದಾಯಗಳಿಗೆ ಅನ್ಯಾಯ ಮಾಡುತ್ತಿದೆ ಎಂದು ರಾಯಬಾಗ್ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ ಆಯೋಜಿಸಿದ ಪಕ್ಷ ಸೇರ್ಪಡೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಕುಡಚಿ ಮಾಜಿ ಶಾಸಕ ಪಿ ರಾಜು ಮಾತನಾಡಿದರು. ಕಾಂಗ್ರೆಸ್ ಸರ್ಕಾರ ಭವಿಷ್ಯೋದ್ದೇಶಿತ ಯೋಜನೆಗಳಿಲ್ಲದೆ ಕೇವಲ ಚುನಾವಣೆಯನ್ನ ಗುರಿಯಾಗಿಟ್ಟುಕೊಂಡು ರಾಜಕೀಯ ನಡೆಸುತ್ತಿದೆ ಎಂದು ಟೀಕಿಸಿದರು. ಯುವ ನಾಯಕ ರಾಕೇಶ್ ಕಾಂಬ್ಳೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ತೊರೆದು ಬಿಜೆಪಿ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಗೊಂಡ 40ಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ಬಿಜೆಪಿ ಶಲ್ಯ ಹೊದಿಸುವ ಮೂಲಕ ಪಕ್ಷಕ್ಕೆ ಬರಮಾಡಿಕೊಂಡರು. ರಾಕೇಶ್ ಕಾಂಬ್ಳೆ, ಸಾಹೇಬ್ ಪಿರತ್, ಚಮನ ಶೇಖ್, ರೋಹಿತ್ ವಿಭೂತೆ, ವಿವೇಕ್ ಕಾಂಬ್ಳೆ, ಸಾಗರ್ ಮಾನೆ, ಪ್ರಕಾಶ್ ಹನಗಂಡಿ, ಮಾರುತಿ ಕಾಂಬ್ಳೆ, ಅಮಿತ್ ಹಳಗಳಿ, ಮಾರುತಿ ಕಾಂಬ್ಳೆ, ಮಂಜುನಾಥ್ ಕಾಂಬ್ಳೆ, ಕಿರಣ್ ಸನ್ನಗಿ, ರೋಹನ್ ಸನ್ನಗಿ, ರಫೀಕ್ ವಾಟಿ ಸೇರಿದಂತೆ 40ಕ್ಕೂ ಹೆಚ್ಚು ಕಾರ್ಯಕರ್ತರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಮುಂದಿನ ದಿನಗಳಲ್ಲಿ ಸಮಾಜವನ್ನ ಕಟ್ಟಬೇಕು ಅಂದ್ರೆ ಯಾರೋ ಮೇಲಿಂದ ಬಂದು ಸಮಾಜ ಕಟ್ಟಲ್ಲ. ನಮ್ಮ ಮಧ್ಯದಲ್ಲಿ ನಾವೇ ತಯಾರಾಗಬೇಕು, ನಮ್ಮ ಮಧ್ಯದಲ್ಲಿ ನಾವೇ ಒಗ್ಗೂಡಬೇಕು, ನಮ್ಮ ಭವಿಷ್ಯವನ್ನ ನಾವೇ ತೀರ್ಮಾನ ಮಾಡಬೇಕು. ನಿಟ್ಟಿನಲ್ಲಿ ರಾಕೇಶ್ ಕಾಂಬ್ಳೆ ಅವರು ಇವತ್ತು ಅವರೆಲ್ಲ ಗೆಳೆಯರ ಜೊತೆಗೆ ಪಿ ರಾಜು ಮತ್ತೆ ನಾವು ಜೊತೆಯಾಗಿ ಈ ಸಮಾಜದ ಕೆಲಸ ಮಾಡೋಣ ಅಂತ ಹೇಳಿ ಅವರೇನು ತೀರ್ಮಾನ ಮಾಡಿದ್ದಾರೆ ಅದನ್ನ ಅತ್ಯಂತ ಆತ್ಮೀಯವಾಗಿ ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ನಾನು ಸ್ವಾಗತವನ್ನ ಕೋರ್ತಾ, ಯಾವತ್ತಿಗೂ ಇರ್ತಾನೆ, ಅವರಿಗೆ ಶಕ್ತಿ ತುಂಬುವಂತಹ ಕೆಲಸವನ್ನ ಮಾಡ್ತವೆ. ನಾನು ರಾಕೇಶ್ ಅವರು ಜೊತೆಯಾಗಿ ಸೇರಿ ಈ ಸಮಾಜದ ಸೇವೆ ಮಾಡುವಂತಹ ಪ್ರಾಮಾಣಿಕ ಕೆಲಸವನ್ನ ಮಾಡ್ತವೆ. ಇದು ಕೂಡ ಅನ್ಯಾಯ ಆಗಲಾರದ ರೀತಿ, ಒಬ್ಬರ ಮೇಲೂ ಕೂಡ ಶೋಷಣೆ ಆಗಲಾರದ ರೀತಿ ಕಟ್ಟ ಕಡೆಯ ವ್ಯಕ್ತಿಗೆ ಶಕ್ತಿಯಾಗಿ ನಿಲ್ಲೋದ್ರ ಮೂಲಕ, ಶಕ್ತಿ ಇರೋರು ಹೇಗೋ ಬದುಕೊಳ್ತಾರೆ, जिसके अंदर ताकत है वो कैसे भी जिंदगी जी लेते हैं, लेकिन हमारा सोच किसके ऊपर रहना, आखिरी इंसान तक अंदर हिम्मत नहीं, किसके अंदर वो जुबान नहीं, उसको साथ देना, इंसान के साथ, गरीब के साथ किसी के अंदर उतना हिम्मत नहीं होती, उनके साथ खड़े होना ये सियासत में बहुत ही इंपॉर्टेंट है, पॉलिटिक्स में ये बहुत ही इंपॉर्टेंट है. आ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಜೊತೆಗೆ ನಿಲ್ಲುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮತ್ತೆ ರಾಕೇಶ್ ಕಾಂಬ್ಳೆ ಅವರು ಅವರೆಲ್ಲ ಗೆಳೆಯರ ಬಳಗ ಒಟ್ಟಾಗಿ ಸೇರಿ ನಾವು ಮಾಡ್ತೇವೆ ಅಂತ ಹೇಳ್ತಾ ಇವತ್ತು ಈ ಸಂದರ್ಭದಲ್ಲಿ ತುರಾಬುದ್ದೀನ್ ಚೀನಾಬಡಿ, ರಾಮನಗೌಡ ದಳವಾಯಿ, ಸುಲ್ತಾನ್ ವಾಟೆ, ಬಾಬಾಜನ್ ಅಜೀಜ್ ಖಾನ್, ಭದ್ರೋ ಚೀನಾಬಡೆ, ನ್ಯಾಯವಾದಿ ತಾನಾಜಿ ಶಿಂದೆ, ಶ್ರೀಧರ್ ಕತ್ರಾಟೆ, ಸಫೀರ್ ಪೇಟಾಯಿತ, ಅಹಮದ್ ಸುಂದರವಾಲ್ ಕಾರ್ಯಕರ್ತರು ಇತರರು ಉಪಸ್ಥಿತರಿದ್ದರು. ಸಂಜು ಬ್ಯಾಕೋಡೆ, ಕೆಎಂಎಂ ಕನ್ನಡ ನ್ಯೂಸ್, ರಾಯಬಾಗ್. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.